ಹಾಯ್ ಎವ್ರಿವನ್ ಅತಿ ಶಿಕ್ಷಕರದು ಕೇಳಂಗೆ ಇಲ್ಲ ಅಂತ ಅವರು ಕಷ್ಟ ಆಗಿದೆ ಅವರ ಗೋಳು ಏನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ 25 30 ವರ್ಷ ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡಿದ್ರು ಕೂಡ ಸೇವೆಯಲ್ಲಿ ಕೂಡ ಗೌರವ ಕೂಡ ಇಲ್ಲ, ಕೊನೆಗೂ ಅನರ್ಹತೆ ಪಟ್ಟ ಕೂಡ ಕಟ್ಟಿದ್ದಾರೆ ಅಂತ ಕೂಡ ಮಾಹಿತಿ ಬಂದಿದೆ. ಇಲ್ಲಿ ಏನಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಬರೋಬ್ಬರಿ 25 ರಿಂದ 30 ವರ್ಷ ಸೇವೆ ಸಲ್ಲಿಸಿದ 5350 ಅತಿಥಿ ಉಪನ್ಯಾಸಕರ ಬಂದ್ಬಿಟ್ಟು UGC ನಿಯಮದಡಿ ಬಂದ್ಬಿಟ್ಟು ಅನರ್ಹರಾಗಿದ್ದಾರೆ, ಅಂದ್ರೆ ಇನ್ ಎಲಿಜಿಬಲ್ ಕೂಡ ಆಗಿದ್ದಾರೆ. PhD NET ಅಥವಾ KSET ಅರ್ಹತೆ ಇಲ್ಲದ ಅವರಿಗೆ ಇವರ ಜೀವನ ಬಂದ್ಬಿಟ್ಟು ಈಗ ಅತಂತ್ರವಾಗಿದೆ ಅಂತ ಕೂಡ ಹೇಳ್ಬೋದು. ಆರೋಗ್ಯ ವಿಮೆ ಇಲ್ಲ, ಪಿಂಚಣಿ ಇಲ್ಲ, ಕೌಟುಂಬಿಕ ಭದ್ರತೆ ಇಲ್ಲ, ಹೀಗಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ವೃತ್ತಿ ಬದುಕಿನ ಸಂಧ್ಯಾ ಕಾಲ ಅಂದ್ರೆ ಕೊನೆ ಕಾಲದಲ್ಲಿ ಕೂಡ ಹೊಂದಿದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ಸಂಘ ಕೂಡ ಮನವಿ ಕೂಡ ಮಾಡಿದೆ. ಬರೋಬ್ಬರಿ 25 ರಿಂದ 30 ವರ್ಷಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಆಯ್ತಾ. ಬಟ್ UGC ನಿಯಮ ಅಡಿಯಲ್ಲಿ ಬಂದ್ಬಿಟ್ಟು ಇನ್ ಎಲಿಜಿಬಲ್ ಅನರ್ಹ ಕೂಡ ಆಗಿದ್ದಾರೆ. ಇವರಿಗೆ ಆರೋಗ್ಯ ವಿಮೆ ಇಲ್ಲ, ಪಿಂಚಣಿ ಇಲ್ಲ, ಕೌಟುಂಬಿಕ ಭದ್ರತೆ ಕೊಡಲ್ಲ ಅಂತ ಕೂಡ ಈ ರೀತಿ ಹೇಳಿದ್ದಾರೆ. ಇಲ್ಲಿ ಒಬ್ರು ನೋಡಬಹುದು, ತುಮಕೂರಲ್ಲಿ 95 ವರ್ಷದ ಅಪ್ಪ ಇದ್ದಾರೆ ಅಂತ ಹೇಳಿ 87 ವರ್ಷದ ಅಮ್ಮ ಇದ್ದಾರಂತೆ. ಒಬ್ಳು ಸಾಕು ಮಗಳು ಮದುವೆ ಮಾಡಿದ್ದೀವಿ, 25 ವರ್ಷ ಪಾಠ ಮಾಡಿ ಸಾವಿರಾರು ಮಕ್ಕಳಿಗೆ ವಿದ್ಯೆ ನೀಡಿದ್ದೇವೆ, ಆದ್ರೆ ಈಗ ನಾನು ಕೂಡ ಅನರ್ಹ ಅಂತ ಹೇಳಿ ಪಾವಗಡದ ಒಬ್ಬ ನರಸಿಂಹರಾಜು ಅನ್ನೋರು ನೋವು ಹೇಳ್ಕೊಂಡಿದ್ದಾರಂತೆ. ಇನ್ನು ಕೆಲವೊಬ್ರು 26 ವರ್ಷದ ಉಪನ್ಯಾಸಕರಿಗೆ ಸೇವೆ ನಡೆಸಿದ್ದೇನೆ, ನನ್ನ ಬಂದ್ಬಿಟ್ಟು ಗೃಹಿಣಿ, 12 ವರ್ಷಕ್ಕೆ ನಾನು ನಿವೃತ್ತನಾಗಬೇಕು, ಮಕ್ಕಳನ್ನು ಪದವಿ ವ್ಯಾಸಂಗ ಮಾಡ್ತಾ ಇದ್ದಾರೆ, ಅಲ್ಪ ಸ್ವಲ್ಪ ಬರಡು ಭೂಮಿಯಲ್ಲಿ ಬದುಕು ಕಷ್ಟ, ಮುಂದೇನು ದಿಕ್ಕು ದೋಚ್ತಾ ಇಲ್ಲ ಅಂತ ಹೇಳಿ ಕೆಲವರು ಹೇಳಿದಾರೆ ಆಯ್ತಾ. ಈ ಬರೋದು ಉದಾಹರಣೆ ಆಯ್ತಾರಲ್ಲ, ಇದೇ ರೀತಿ ಕತೆ ಕೇಳ್ಕೊಂಡು ಹೋದ್ರೆ ಎಲ್ಲಾ ಈ ರೀತಿ ಕೂಡ ಆಗ್ತಾ ಇದೆ. ಕಳೆದ ವರ್ಷದವರೆಗೂ ಕೂಡ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದವರು ಬರೋಬ್ಬರಿ 5350 ಅತಿಥಿ ಉಪನ್ಯಾಸಕರದ್ದು ಕೂಡ ಬದುಕು ಬಂದ್ಬಿಟ್ಟು ಒಂದೊಂದು ರೀತಿ ಬವಣೆ ಕೂಡ ಆಗಿದೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ UGC ನಿಯಮದ ಪ್ರಕಾರ PhD NET ಮತ್ತೆ KSET ಅರ್ಹತೆ ಬಂದ್ಬಿಟ್ಟು ಕಡ್ಡಾಯ ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ 5350 ಜನರದ್ದು ಅತಂತ್ರ ಕೂಡ ಆಗಿದೆ ಆಯ್ತಾ. ಬಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಳೆದ ರಾಜ್ಯದಲ್ಲಿ 432 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಕೂಡ ಇರ್ತವೆ. ಕಳೆದ ವರ್ಷ ಸೇವೆ ಸಲ್ಲಿಸಿದ 10,310 ಅತಿಥಿ ಉಪನ್ಯಾಸಕರಲ್ಲಿ ಬಂದ್ಬಿಟ್ಟು 5,350 ಉಪನ್ಯಾಸಕರು ಬಂದ್ಬಿಟ್ಟು ಅವರು ಇಷ್ಟು ಜನ ಬಂದ್ಬಿಟ್ಟು ಇನ್ ಎಲಿಜಿಬಲ್ ಕೂಡ ಆಗಿದ್ದಾರೆ. ಇವರು ಬಂದ್ಬಿಟ್ಟು 600 ರೂಪಾಯಿ, 12,000, 1,200, 3,000, 5,000, 10,000, 11,000, 13,000, 42,000, 40,000 ಈ ಗೌರವಧನಕ್ಕೆ ಬರೋಬ್ಬರಿ 25 ರಿಂದ 30 ವರ್ಷ ಬಂದ್ಬಿಟ್ಟು ಉಪನ್ಯಾಸಕರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ ಆಯ್ತಾ. ಆರೋಗ್ಯ ವಿಮೆ ಇಲ್ಲ, ಪಿಂಚಣಿ ಇಲ್ಲ, ಕೌಟುಂಬಿಕ ಭದ್ರತೆ ಕೂಡ ಇಲ್ಲ, ಪ್ರಾಧ್ಯಾಪಕರು ಪ್ರಿನ್ಸಿಪಲ್ ಕಿರುಕುಳ ಕೂಡ ಇರುತ್ತೆ, ಹೆಚ್ಚುವರಿಯಾಗಿ ಇವರು ಕಾರ್ಯನಿರ್ವಹಿಸಕ್ಕೆ ಆಗೋದಿಲ್ಲ, ಕೋಟ್ಯಾಂತರ ರೂಪಾಯಿ ಉಳಿಸೋಕೆ ಸರ್ಕಾರ ಈ ರೀತಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಕೂಡ ಮಾಡುತ್ತೆ. ಇವರು ಏಡೆಡ್ ಪರ್ಮನೆಂಟ್ ಆಗಿ ಮಾಡಿದ್ರೆ ಅವರು ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗುತ್ತೆ, ಆ ನಿಟ್ಟಿನಲ್ಲಿ ಕಟ್ಟಕ್ ಆಗೋದಿಲ್ಲ. ಇವರು ಏನ್ ಮಾಡ್ತಾರೆ ಅಂದ್ರೆ ಇದ್ದಕ್ಕಿದ್ದಂತೆ ಈ 15-20 ಸಾವಿರಕ್ಕೆಲ್ಲ ಕೊಡ್ಬೋದಲ್ಲ, ಅವ್ರಿಗೆ ದುಡ್ಡು ಉಳಿತದೆ, ಅವ್ರಿಗೂ ಒಳ್ಳೇದು, ಗ್ಯಾರಂಟಿ ಇಲ್ಲ, ಅವರು 60-70 ಸಾವಿರ ಲಕ್ಷ ಗಟ್ಟಲೆ ಸ್ಯಾಲರಿ ಕೊಡಬೇಕು, ಆ ನಿಟ್ಟಿನಲ್ಲಿ ಕೂಡ ಮಾಡ್ತಾರೆ. ಇಲ್ಲಿ UGC ನಿಯಮ ಬಂದ್ಬಿಟ್ಟು 2018ರಲ್ಲಿ ಕೂಡ ನಿಯಮ ಮಾಡಿದ್ರು. ಪದವಿ ಪಾಠ ಮಾಡಲು ಬಂದ್ಬಿಟ್ಟು ಅತಿಥಿ ಉಪನ್ಯಾಸಕರಿಗೆ NET, SLET, PhD ಯಾವುದೇ ತರ ಒಂದು ಕಡ್ಡಾಯವಾಗಿರ್ಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರ ಬಂದ್ಬಿಟ್ಟು ಅತಿಥಿ ಉಪನ್ಯಾಸಕರು ಮನವಿ ಮಾಡಿದಾಗ ರಾಜ್ಯ ಸರ್ಕಾರ ಬಂದ್ಬಿಟ್ಟು 3 ವರ್ಷಗಳ ಕಾಲ ಗಡುವು ನೀಡಿತ್ತು. 3ರಲ್ಲಿ 1 ಅರ್ಹತೆ ಪಡೆದವರಿಗೆ ಬಂದ್ಬಿಟ್ಟು ಅವಕಾಶ ನೀಡಿತ್ತು ಆಯ್ತಾ. ಈಗ ಬಂದ್ಬಿಟ್ಟು ಅತಿಥಿ ಉಪನ್ಯಾಸಕರು ಇದರಿಂದನೇ ಉನ್ನತ ಶಿಕ್ಷಣ ಕೂಡ ಆಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ 432 ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 6,100 ಕಾಯಂ ಪ್ರಾಧ್ಯಾಪಕರು ಇದ್ದಾರೆ ಅಷ್ಟೇ, ಅಂದ್ರೆ 6,100 ಪ್ರಾಧ್ಯಾಪಕರು ಇದ್ದಾರೆ. ಉಳಿದಂತೆ ಕಾಲೇಜುಗಳಲ್ಲಿ ಪಾಠ, ಆಡಳಿತ ಸಹಕಾರ, ನ್ಯಾಕ್ ಕಾರ್ಯಕ್ರಮ ಎಲ್ಲವೂ ಕೂಡ ಅತಿಥಿ ಉಪನ್ಯಾಸಕರ ಮೇಲೆ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಡಿಪೆಂಡ್ ಕೂಡ ಆಗಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿಗೆ ಏನ್ ಮನವಿ ಕೊಟ್ಟಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳು ಅನುಕೂಲ ಮಾಡಿಕೊಡೋದಾಗಿ ಹೇಳಿದ್ದಾರೆ. UGC ನಿಯಮದಿಂದ ವಿನಾಯಿತಿ ನೀಡಿ ನಮ್ಮನ್ನು ಸೇವೆಯಲ್ಲಿ ಮುಂದುವರಿಸಬೇಕು, ಇಲ್ಲದಿದ್ದರೆ 2026 ಜನವರಿ 5ರಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನಾವು ತೀರ್ಮಾನ ಮಾಡ್ತೀವಿ. ಅನರ್ಹರೆಂಬ ಪಟ್ಟಿ ಕಟ್ಟುವುದರಿಂದ ಬೇರೆ ಕಡೆ ನಮಗೆ ಕೆಲಸ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಹೌದು, ಅನರ್ಹರು ಇನ್ಎಲಿಜಿಬಲ್ ಅಂತ ಹೇಳಿದ್ರೆ ಬೇರೆ ಕಡೆ ಹೋಗೋಕ್ಕಾಗೋದಿಲ್ಲ, ಜೀವನ ಕೂಡ ಮಾಡೋಕ್ಕಾಗೋದಿಲ್ಲ, ಈ ರೀತಿ ಸಮಸ್ಯೆ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಹೇಳಿದ್ದಾರೆ. ನೋಡೋಣ ಬನ್ನಿ ಏನಾದ್ರು ಡಿಸಿಷನ್ ತಗೊಳ್ತಾರಾ ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.